ತೀರ್ಥಹಟ್ಟಿ ಹೋಬಳಿಯ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸ ಜೋಗಿಹಟ್ಟಿ ಗ್ರಾಮದ ರೈತ ಕರಿಬಸವರಾಜ್ ಬೆಳೆದ ಟೊಮೊಟೊಗೆ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ. ಹೊಸ ಜೋಗಿಹಟ್ಟಿ ಗ್ರಾಮದ ತಮ್ಮ ಜಮೀನಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸುಮಾರು 3 ಎಕರೆ ಪ್ರದೇಶದಲ್ಲಿ ಟೊಮೊಟೊ ಸಸಿಗಳನ್ನ ಚಳ್ಳಕೆರೆಯ ನರ್ಸರಿಗಳಲ್ಲಿ ಖರೀದಿ ಮಾಡಿ ನೆಟ್ಟು ಸಮಯಕ್ಕೆ ಸರಿಯಾಗಿ ಗೊಬ್ಬರ, ಔಷಧಿ ಸಿಂಪಡಣೆ ಮಾಡಿ ಹಣ್ಣು ಬಿಡಲು ಪ್ರಾರಂಭಿಸಿವೆ. ಆದರೆ ಮಾರುಕಟ್ಟೆಯಲ್ಲಿ ಒಂದು ಬಾಕ್ಸಿಗೆ 60 ರಿಂದ 70 ರೂಪಾಯಿಗಳ ದರ ನಿಗದಿಯಾಗಿರುವುದರಿಂದ ಸುಮಾರು 4 ರಿಂದ 5 ಲಕ್ಷದವರೆಗೆ ಸಾಲ ಮಾಡಿ ಬೆಳೆಗೆ ಹೂಡಿಕೆ ಮಾಡಿದ್ದಾರೆ. ಬಂದಂತಹ ಹಣದಲ್ಲಿ ಸಾಲ ಮಾಡಿದ ಹಣಕ್ಕೆ ಬಡ್ಡಿ ಕಟ್ಟಲು ಸಹ ಸಾಧ್ಯವಾಗುತ್ತಿಲ್ಲ. ಅದರಲ್ಲಿ ಟೆಂಪೋ ಬಾಡಿಗೆ ತೆಗೆದರೆ ನಮಗೆ ಏನು ಉಳಿಯುವುದಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನನ್ನ ಹೆಸರು ಕರಿಬಸವರಾಜ್ ಅಂತ, ಗೌಡಗೆರೆ ಗ್ರಾಮ ಪಂಚಾಯತಿ ಹೊಸಗಟ್ಟಿ ಗ್ರಾಮಸ್ಥರು, ಜೊತೆಗೆ ನಮ್ಮ ಮನೆಯವರು ಗ್ರಾಮ ಪಂಚಾಯತಿ ಸದಸ್ಯರು. ನಾವು ಇದು ನಮ್ಮ ಹೊಲದಾಗ 3 ಎಕರೆ ಟೊಮೊಟೊ ನಾಟಿ ಮಾಡಿದ್ವಿ. ಇದು ಹೆಚ್ಚು ಕಡಿಮೆ ಒಂದು 3 ರಿಂದ 4 ಲಕ್ಷ ಖರ್ಚಾಗೈತೆ. ಇದು ಈಗ ಹಣ್ಣು ಕಟಾವಾದ ಕಿತ್ಕೊಂಡು ಹೋದ್ರೆ 60 ರೂಪಾಯಿಂದ 70 ರೂಪಾಯಿ ಒಂದು ಬಾಕ್ಸ್, ಒಂದು ಕ್ರೇಟ್ ವ್ಯಾಪಾರ ಆಗುತ್ತೆ. ಅದ್ರಾಗೆ ಬಿಟ್ಟು ಹೋಗ್ತಾರೆ. ಒಂದು ಅರ್ಧ ವ್ಯಾಪಾರ ಆಗ್ತವೆ, ಅರ್ಧ ಹಂಗೆ ಉಳಿದ್ಬಿಡ್ತವೆ. ಇನ್ನು ಅರ್ಧ ತಂದಿಗೆ ದನ ಕರುಗಳಿಗೆ ಹಾಕೋದು ವೇಸ್ಟು. ಹಾಕಿರೋ ಬಂಡವಾಳದಾಗ ಎಷ್ಟು ಒಂದು 10% ಬಂದಲ್ಲ ದುಡ್ಡು ನಮಗೆ ವಾಪಸ್ಸು. ಅಲ್ಲ ಸರ್, ಈಗ ಸಸಿ ಎಲ್ಲಿ ತಂದಿದ್ರಿ? ಏನು ರೇಟಿಗೆ ತಂದಿದ್ರಿ? ಸಸಿ ಇದನ್ನ ಚಳ್ಳಕೆರೆ ನರ್ಸರಿ ತಂದಿದ್ವಿ. ಚಳ್ಳಕೆರೆ ಏನು ರೇಟು? ಒಂದು ಸಸಿ ಹೆಂಗೆ ತಂದಿದ್ರಿ? ಇದು ₹1.20 ಸಸಿ, ಒಂದು ಸಸಿ. ಅದು ಹೆಚ್ಚು ಕಡಿಮೆ 1 ಎಕರೆಗೆ 8,000 ಸಸಿ ಬೀಳ್ತವೆ. 3 ಎಕರೆಗೆ ಅಂದ್ರೆ 8 3 24,000 ಸಸಿ. 24,000 ಸಸಿ. ಎಲ್ಲದಕ್ಕೂ ಗೊಬ್ಬರ ಹೊಡೆದಿವಿ. 1 ಎಕರೆಗೆ 4 ಲೋಡು ಅಂದ್ರೆ 4-3 ಅಂದಾಜು ವೆಚ್ಚ ಎಷ್ಟು ಆಗಿರ್ಬೋದು ಖರ್ಚು ನಿಮಗೆ? ಏನಿಲ್ಲ ಅಂದ್ರೂ ಒಂದು ಈ ಕೋಲಿಗೂ ಅದಕ್ಕೆಲ್ಲ ಹೆಚ್ಚು ಕಡಿಮೆ ಒಂದು 2-3 ಲಕ್ಷ ಖರ್ಚು ಬಂತು. ಕೂಲಿಯರ್ದು, ಕಳೆ ಕಾಸಿಗೆ, ಮತ್ತೆ ಗೊಬ್ಬರ, ಗೌರ್ಮೆಂಟ್ ಗೊಬ್ಬರ, ಮತ್ತೆ ಸಗಣಿ ಗೊಬ್ಬರ, ಮತ್ತೆ ಕೂಲರ್ ಉಗ್ಗಾಕೆ, ಅದನ್ನೆಲ್ಲ ಬೋದ್ ಹೊಡ್ಸಕ್ಕೆ, ಲ್ಯಾಟ್ರಲ್ ಡ್ರಿಪ್ ಎಲ್ಲ ಹೊಸ್ದಾಗಿ ಮಾಡಿಸಿದ್ವಿ. ಇವಕ್ಕೆಲ್ಲ ಹೆಚ್ಚು ಕಡಿಮೆ ಒಂದು 3 ಲಕ್ಷ ಖರ್ಚು ಬಂತೆ. ಇದ್ರಾಗ ಏನು ಲಾಭನೆಲ್ಲ ಭಾರಿ ಏನೇ ಆಗಿಬಿಟ್ಟೈತಿ ಈ ಸಲ. ಆದಷ್ಟು ಬೇಗ ಸ್ವಲ್ಪ ನಮಗೆ ರೈತರಿಗೆ ಸಹಾಯ ಆದರೆ ಚೆನ್ನಾಗೈತೆ. ಹೆಲ್ಪ್ ಮಾಡಿಕೊಡ್ರಿ ಸರ್ಕಾರದವ್ರು.